ಕನ್ನಡ ಕಷ್ಟ ಅಂತೇನೋ ಹೇಳಿದ್ರು. ಕನ್ನಡ ಕಷ್ಟ ಅಂದರೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಗುಣಚಂದ ತೇಜಸ್ವಿ ಬರೀ ಕನ್ನಡದಲ್ಲೇ ಮಾತಾಡ್ತಾಳೆ, ಬರೀ ಕನ್ನಡದಲ್ಲೇ ಮಾತಾಡೋದು. ಎಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ದಾರೆ, ನೋಡಿದ್ರೇ ಖುಷಿ ಆಗತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಬಂದು ಸಾಕಷ್ಟು ಎಲಿಮೆಂಟ್ಸ್ನ ಹೊಂದಿರುತ್ತೆ. ಫನ್, ಎಂಟರ್ಟೈನ್ಮೆಂಟ್, ಕ್ರಿಯೇಟಿವಿಟಿ, ಇನ್ಫಾರ್ಮೇಟಿವ್ ಎಲ್ಲ ಕೂಡ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾನು ಹೊರಟಿದ್ದೀನಿ ನನ್ನ ತಂಗಿ ಕಾಲೇಜಲ್ಲಿ ಫೆಸ್ಟ್ ಇದೆ, ಫೆಸ್ಟ್ ಅಟೆಂಡ್ ಮಾಡೋಕ್ಕೆ ಅಂತ. ಅವರು ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ, ಕನ್ನಡ ಡಿಪಾರ್ಟ್ಮೆಂಟಿಂದ, ಹಾಗೆ ಸೈನ್ಸ್ ಡಿಪಾರ್ಟ್ಮೆಂಟಿಂದ, ಹಾಗೆ ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟಿಂದ ಸಾಕಷ್ಟು ಆ್ಯಕ್ಟಿವಿಟೀಸ್ನ, ಗೇಮ್ಸ್ನ ಇಟ್ಟಿದ್ದಾರೆ. ಸೊ ನನ್ನ ತಂಗಿ ನೀನು ಅಟೆಂಡ್ ಮಾಡಲೇಬೇಕು ಅಂತ ಇನ್ಸಿಸ್ಟ್ ಮಾಡ್ತಿದ್ಲು. ಅದಕ್ಕೋಸ್ಕರ ನಾನು ಹೊರಟಿದ್ದೀನಿ. ಐ ಆಮ್ ಡ್ಯಾಮ್ ಶೋರ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಆಗಿದ್ರೆ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಒಂದು ತಿಂಗಳು ಫೇವ್ರೇಟ್ ಅಂತ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ಒಂದು ಫೇವ್ರೇಟ್ ಹಬ್ಬ ಆ ಒಂದು ತಿಂಗಳಲ್ಲಿ ಬರುತ್ತೆ ಅನ್ನೋ ಕಾರಣ ನನಗೆ ನವಂಬರ್ ತಿಂಗಳು ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂತ ನೀವೇ ನೋಡಿ. ಅದು ಯಾಕೆ ಗೊತ್ತಾ? ಈ ರೀತಿಯಾದಂಥ ಹಳದಿ ಮತ್ತು ಕೆಂಪು ಬಣ್ಣದ ನಮ್ಮ ಬಾವುಟಗಳು ರಾರಾಜಿಸ್ತಾ ಇರುತ್ತಲ್ಲ ನಮ್ಮ ಏರಿಯಾಗಳಲ್ಲಿ, ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಈ ರೀತಿ ಆಟೋಗಳ ಮೇಲೆ ದೊಡ್ಡ ದೊಡ್ಡ ಬಾವುಟಗಳನ್ನು ಹಾಕ್ಕೊಂಡು ಹೋಗ್ತಾ ಇರೋದನ್ನ ನೋಡೋಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದಕ್ಕಾಗಿ ಈ ವಿಡಿಯೋ ಮುಖೇನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಮ್ಮ ಈ ಕನ್ನಡ ಅಭಿಮಾನವನ್ನು, ಪ್ರೀತಿಯನ್ನು ಕೇವಲ ನವಂಬರ್ ತಿಂಗಳಿಗೆ ಮೀಸಲಾಗಿಡಿಸದೆ ನಾವು ನವಂಬರ್ ಕನ್ನಡಿಗರಾಗದಲ್ಲದೆ ನಂಬರ್ 1 ಕನ್ನಡಿಗರಾಗೋಣ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಗೈಸ್, ರೀಚ್ ಆಗಿದ್ದೀನಿ ಕಾಲೇಜ್ ಹತ್ರ. ನನ್ನ ತಂಗಿ ಅಂತೂ ತುಂಬ ಖುಷಿಯಾಗಿ ಹೋಗ್ತಾಳೆ ಇವಾಗ. ಯಾಕಂದರೆ ವ್ಲಾಗ್ ಮಾಡು ಅಂತ ತುಂಬ ಫೋರ್ಸ್ ಮಾಡ್ತಿದ್ಲು ಕಾಲೇಜ್ ಹತ್ರ ಬಂದಾಗ. ಸೊ ಆಲ್ಸೋ ಜಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಅವಳಿಗೆ ಕಾಲೇಜ್ ಜಾಯಿನ್ ಮಾಡಿಸಿದಾಗ ಫಸ್ಟ್ ಡೇ ಫಂಕ್ಷನ್ ಇದೆ, ನೀನು ಬರಲೇಬೇಕಂತ ಹೇಳಿ ಕರ್ಕೊಬಂದ್ಲು. ಆಗಲೇ 6 ತಿಂಗಳು ಕಳೆದೇ ಹೋಯಿತು. ಫೆಸ್ಟ್ ಇದೆ ಬಾ ಅಂತ ಫೋರ್ಸ್ ಮಾಡ್ತಿದ್ದಾಳೆ. ಎಷ್ಟು ಬೇಗ ದಿನಗಳು ಮುಗ್ದೇ ಹೋಗುತ್ತಲ್ಲ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇರುತ್ತೆ ಅಂತ. ಬೆಂಗಳೂರಲ್ಲಿ ಇರೋ ಮೇಜರ್ ಸಮಸ್ಯೆಗಳಲ್ಲೇ ತುಂಬ ದೊಡ್ಡದಾಗಿ ಕಾಣಿಸೋದು ಪಾರ್ಕಿಂಗ್ ಸಮಸ್ಯೆ, 2 ವೀಲರ್ಗಳು ಎತ್ಕೊಬಂದಾಗ. ಬಟ್ ನನ್ನ ತಂಗಿ ಕಾಲೇಜಿಗೆ ಬರೋಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ಇವ್ರ ಕಾಲೇಜ್ ಹತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ. ಕಾಲೇಜ್ ಒಳಗಡೆನೂ ಅಷ್ಟೇ, ಹೊರಗಡೆನೂ ಅಷ್ಟೇ. ನಮ್ಮ ಕಾಲೇಜಲ್ಲಿ ಪಾರ್ಕಿಂಗಿಗೆ ಸಖತ್ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ನನ್ನ ತಂಗಿ ಕಾಲೇಜಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓ ಮಹಾಪ್ರಭುಗಳೇ, ನೀವೇನಿಲ್ಲಿ? ಇನ್ನೊಂದು ಕಾಲೇಜಿಗೆ ಸೇರ್ಕೊಳ್ಳೋಣ ಅಂತ ಬಂದ್ವಿ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಫ್ರೆಂಡ್ ಪಾವನಿ, ಚೈತನ್ಯ. ಅಸಲಿ ಆಟ ಈಗ ಶುರು ಅಂತಲೇ ಹೇಳ್ಬೋದು. ಕನ್ನಡ ಡಿಪಾರ್ಟ್ಮೆಂಟಿಂದನೇ ಸ್ಟಾರ್ಟ್ ಮಾಡ್ತಿದ್ದೀವಿ ನಾವು. ಹಾಗೆ ಇಲ್ಲಿ ಸಾಕಷ್ಟು ಸಾಹಿತಿಗಳ, ಕವಿಗಳ ಒಂದು ಫೋಟೋಸ್ನ ಅವರು ಕಲೆಕ್ಟ್ ಮಾಡಿ ಮಕ್ಕಳು ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಇದನ್ನು ನೋಡಿದಾಗ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ನನ್ನ ಒಂದು ಶಾಲೆ ದಿನಗಳ ನೆನಪು, ಕಾಲೇಜ್ ಡೇಸ್ ನೆನಪು ಆಯಿತು. ಹಾಗೆ ನನ್ನ ಫೇವ್ರೆಟ್ ಕವಿ ಕೂಡ ಇಲ್ಲಿ ಇದ್ದಾರೆ, ಕುವೆಂಪು ಅವರು. ನಿಮ್ಮ ಫೇವ್ರೆಟ್ ಯಾರು ಅಂತ ಕಾಮೆಂಟಲ್ಲಿ ತಿಳಿಸಿ. ನೋಡಿ, ಬೋರ್ಡ್ ಮೇಲೆ ಎಷ್ಟು ಚಂದವಾಗಿ ಬಿಡಿಸಿದ್ದಾರೆ. ನನ್ನ ತಂಗಿ ಹಾಗೆ ಅವರ ಟೀಮ್ ಇದನ್ನು ಮಾಡಿರೋದು. ನನಗಂತೂ ಟೈಮ್ ಟ್ರಾವೆಲ್ ಥರ ಹಿಂದೋಗಿ ನನ್ನ ಸ್ಕೂಲ್ ಕಾಲೇಜ್ ಡೇಸ್ನ ನೆನಪು ಮಾಡ್ತಿದೆ. ಹಾಗೆ ಈಗ ಫಸ್ಟ್ ಗೇಮ್ ಆಡೋಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇ ಆಟ ಬಂದು ಚಿತ್ರಗಳನ್ನು ನೋಡಿ ಗಾದೆ ಯಾವುದು ಅಂತ ಗುರುತಿಸೋದು. ಬನ್ನಿ ಆಡೋಣ. ಎಲ್ಲ ಮನೆ ದೋಸೆನೂ ತೂತು, ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೂ ಪ್ರೀತಿ, ಕತ್ತೆಗೆ ಗೊತ್ತು ಕಸ್ತೂರಿ ವಾಸಿ. ಥ್ಯಾಂಕ್ ಯು. ಏನು ಎಲೆಕ್ಷನ್ ನಿಂತ್ಬಿಟ್ಟಿದ್ದೀರಾ? ತಪ್ಪಿಲ್ಲದಂತೆ ಓದಿ ಕಸ್ತೂರಿ ಕನ್ನಡ ಸವಿಯಿರಿ. ಸೂಪರ್, ನನ್ನ ಫೇವ್ರೆಟ್ ಇದೆ ಆ್ಯಕ್ಚುಲಿ. ಏನು ಮಾಡಬೇಕಿದ್ದು? ಓದ್ಬೇಕಾ? ಕಷ್ಟ ಕೊಡಿ ಹಂಗಾದ್ರೆ. ಯಾವುದಾದ್ರೂ ಕೊಡಲಿ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಕನ್ನಡ ಕಷ್ಟ ಅಂದರೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನೀನು ಹಿಂಗೆ ಹಾಕ್ಕೊಡೋದು.
ಬರದಿರುವುದರಿಕೆಯಲ್ಲಿ ಬಂದಿರುವುದು ಮರೆಯದಿರು, ಗುರುತಿಸೊಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕತೆ ದಾರಿಯೊಲು ಮಂಕುತಿಮ್ಮ. TVG. ಗೈಸ್ ನೋಡೋದಲ್ಲ ಎರಡು ಆಟ ನನಗಂತೂ ತುಂಬಾ ಖುಷಿ ಕೊಡ್ತು. ಎಸ್ಪೆಷಲಿ ಕನ್ನಡ ಓದೋದು ನನಗೆ ನನ್ನ ಶಾಲೆ ದಿನಗಳಿಂದನೂ ಸಹ ತುಂಬಾ ಖುಷಿ ಕೊಡ್ತಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇದು 3ನೇ ಆಟ ಟಂಗ್ ಟ್ವಿಸ್ಟರ್ ಕನ್ನಡದಲ್ಲಿ ನೋಡೋಣ ಬನ್ನಿ. ಕುರುಡು ಕುದುರಿಗೆ ಹುರಿದ ಹುರಿಗಡಲೆ, ಕುರುಡು ಕುದುರಿಗೆ ಹುರಿದ ಹುರಿಗಡಲೆ, ಕುರುಡು ಕುದುರಿಗೆ ಹುರಿದ ಹುರಿಗಡಲೆ, ಕುರುಡು ಕುದುರಿಗೆ ಹುರಿದ ಹುರಿಗಡಲೆ, ಕುರುಡು ಕುದುರಿಗೆ ಹುರಿದ ಹುರಿಗಡಲೆ. ನಮ್ಮ ಕನ್ನಡದ ಬಗ್ಗೆ ಕೆಮ್ಮಂಗಿಲ್ಲಪ್ಪ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ. ಸೊ ಅಕ್ಕಪಕ್ಕ ಸಿಕ್ಕ ನಕ್ಕ ಹಕ್ಕಿ ಮುಖ ಹಗಿ ಮುಖ ರಾಗಿ ನಕ್ಕ ಕಿಕ್ಕಿರಿದ ತಕರ ಟಕ್ಕಟ ತೊಟ ಪಕ್ಕ ತಲೆ ಚಿಕ್ಕ ತಲೆ ಪಕ್ಕ ತಲೆ ಸುತ್ತು ತಲೆ ಕಗ್ಗ ತಲೆ ಮೂಡು ತಲೆ ಕೊಕ್ಕೆರೆದ ಕುಕ್ಕುಟ. ಡನ್. ಪೂರ್ಣಚಂದ್ರ ತೇಜಸ್ವಿ, ಲಂಕೇಶ್. ಅಂಗುಳಿ ಮನೆ, ಹಾವು ಏಣಿ ಆಟ, ಖೋಖೋ, ಲಗೋರಿ, ಕಬಡ್ಡಿ, ಜಲಿಕಲಾಟ. ಇರು ಚೌಕಾಬಾರ ಅಲ್ಲ, ಅದು ಅದು ಪಗಡೆ ಆಟ. ಪಗಡೆ. ಕಬಡ್ಡಿ, ಖೋಖೋ, ಮಲ್ಕೋತಿ ಆಟ, ಗೋಲಿ, ಕಣಮುಚ್ಚ, ಕುಂಟೆಬಿಲ್ಲೆ, ಹಗ್ಗ ಚಗ್ಗಾಟ, ಚಿನ್ನಿದಾಂಡು. ನಾನು 90s ಕಿಡ್, ಅದಕ್ಕೆ ಗೊತ್ತು. 1 ನಿಮಿಷ ಕನ್ನಡದಲ್ಲಿ ಮಾತಾಡಿ ಹೆಮ್ಮೆಯ ಕನ್ನಡಿಗರ. ಓಕೆ, ಸೊ ಕ್ರೀಡೆಗಳ ಮಹತ್ವ, ನನಗೆ ಬಂದಿರೋ ಟಾಪಿಕ್ ಕ್ರೀಡೆಗಳ ಮಹತ್ವ. ಮತ್ತು ಕ್ರೀಡೆಗಳ ಮಹತ್ವ ಬಗ್ಗೆ ಹೇಳಬೇಕಂತಂದರೆ ಅದು ಮಾನಸಿಕ ಆರೋಗ್ಯದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಬರೀ ದೈಹಿಕವಾಗಿ ಮಾತ್ರವಲ್ಲ, ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವರಿಗಾಗಿರ್ಬೋದು ಮಾನಸಿಕ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಇದರಿಂದ ಸಾಕಷ್ಟು ಅವ್ರಿಗೆ ಓದಲಿಕ್ಕೆ, ಬರೀಲಿಕ್ಕೆ, ಕಲಿಕೆಗೆ ತುಂಬ ಸಹಾಯ ಆಗುತ್ತೆ. ಹಾಗೂ ಅವರ ಒಂದು ವಿಸ್ತಾರ ಆಗುತ್ತೆ, ಅವರ ಒಂದು ಯೋಚನಿಕ ಶಕ್ತಿ ತುಂಬಾ ಹೆಚ್ಚಾಗುತ್ತೆ. ಸಾಕಷ್ಟು ಉಪಯೋಗಗಳು ಕ್ರೀಡೆಗಳಿಂದ ಇದೆ. ನೀವು ಅಷ್ಟೇ, ನಾವು ಅಷ್ಟೇ, ಪ್ರತಿ ಮಕ್ಕಳಿಗೂ ಬರೀ ಓದು 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 ಅಂದಿರ ಕ್ರೀಡೆಗಳ ಬಗ್ಗೆ ಅವರಿಗೆ ಒಂದು ಆಸಕ್ತಿಯನ್ನು ಬೆಳೆಸಬೇಕು. ಯಾಕಂದರೆ ಇವತ್ತು ಆಸಕ್ತಿ ಬೆಳೆದ್ರೆ ಮುಂದೆ ಅವರು ಸಚಿನ್ ತೆಂಡೂಲ್ಕರ್ ಆಗ್ಬೋದು, ಒಬ್ಬ PT ಉಷಾ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ಯಾರು ಮಕ್ಕಳಿಗೆ ಬರೀ ಓದು 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 ಅಂತ ಹೇಳ್ಬೇಡ, ಕ್ರೀಡೆಗಳನ್ನ ಅವ್ರಿಗೆ ಅವಕಾಶ ಮಾಡಿಕೊಡಿ. ಒಂದಕ್ಕಿಂತ ಜಾಸ್ತಿ ಆಗಿದೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಅಷ್ಟು ಗೇಮ್ಸ್ ಆಡಿರೋದಕ್ಕೆ ಇದು ಸಿಕ್ಕಿರೋದು. ಇದಕ್ಕಿಂತ ಹೆಮ್ಮೆ ಪಡುವಂತಹ ಮತ್ತೊಂದು ಗಿಫ್ಟ್ ಇವತ್ತು ಸಿಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು. ನಮ್ಮ ಕ್ಲಾಸಿನ ಗಲ್ಲಿ ಹುಚ್ಚು. ನಾನು ಇವಳು ಇಂಡಿಯಾ ಪಾಕಿಸ್ತಾನ ಥರ ಇದ್ವಿ ಸ್ಕೂಲಲ್ಲಿ. ಈಗ ನೋಡಿದ್ರೆ ನಮ್ಮ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೇಳಿ ಪ್ಲೀಸ್. ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಇವ್ರಿಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ. ಬನ್ನಿ, ನನ್ನ ಡಿಪಾರ್ಟ್ಮೆಂಟಲ್ಲಿದೆ, ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ತೋರಿಸ್ತೀನಿ, ಬನ್ನಿ. ಸ್ಮಿತಾ ಅಕ್ಕ, ಸ್ಮಿತಾ ಇವರು ಸೀನಿಯರ್ ಅಕ್ಕ. ಇವರು ನಮ್ಮ ಸೀನಿಯರ್ ಗೊತ್ತಾ, ಒಂದು ಸ್ಟಿಕ್ ಕೊಡಿ. ಅಫ್ಕೋರ್ಸ್ ಹಾಗೆ ಆಗ್ತೀನಿ ನಾನು. ಒಂದು ಬುಕ್ ಮಾಡಿಕೊಡಿ ಅಂದರೆ ತುಂಬ ಬೇಜಾರು ಮಾಡ್ಕೊತಾರೆ. ಗೈಸ್ ನೀವೀಗ ಇಲ್ಲಿ ನೋಡ್ಬೋದು, ಇಂಗ್ಲೀಷ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಮಕ್ಕಳು ಎಷ್ಟು ಡೀಟೇಲ್ಡಾಗಿ ಮಾಡಿದ್ದಾರೆ ಪ್ರತಿಯೊಂದನ್ನು.
ಕೇವಲ ಇಂಗ್ಲೀಷ್ ಪ್ರಿಪೋಸಿಷನ್ಗಳನ್ನು ಮಾತ್ರ ಬಳಸ್ಕೊಂಡು ಅವರು ಈ ಒಂದು ಮನೆಯ ಆಕಾರದ ಒಂದು ಪ್ರಾಜೆಕ್ಟ್ ಅಂತ ಹೇಳಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು. ಬ್ಯಾಕ್ ಇನ್ ಸ್ಕೂಲ್ ನಾನು ಈ ಥರ ಪ್ರಾಜೆಕ್ಟ್ಗಳಿಗಾಗಿರ್ಬೋದು ನೋಡಿ ಇದೇ ಟೀಮ್ ಮಾಡಿರೋದು ಅದನ್ನು. ಸೊ ನನ್ನ ಸ್ಕೂಲ್ ಡೇಸಲ್ಲಿ ಈ ಥರ ಪ್ರಾಜೆಕ್ಟ್ಗಳಿಗೆ ಹಾಗೆ ಥಿಯೇಟರ್ ಕೆಲಸಗಳಿಗೆ ಅಂದರೆ ಫಸ್ಟು ಮುಂದೆ ಇರ್ತಾಯಿದ್ದೆ. ಅದೆಲ್ಲ ಒಂಥರ ರೀಕಾಲ್ ಮಾಡ್ದಂಗೆ ಆಯ್ತು ಇವತ್ತು ಇಲ್ಲಿ ಬಂದು. ತುಂಬಾ ಖುಷಿ ಆಗ್ತಾಯಿದೆ. ನೀವು ಈ ಥರ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದರೆ ಯಾವ ರೀತಿ ಪ್ರಾಜೆಕ್ಟ್ಸ್ ನಿಮ್ಗೆ ಇಷ್ಟ ಆಗ್ತಾಯಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಫನ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಶೀ ಈಸ್ ಮೈ ಸಿಸ್ಟರ್, ಅವಳು ನಮ್ಮ ಅಕ್ಕ, ಇಬ್ರು. ನಾನು ಇಲ್ಲ ಎಷ್ಟು ತುಂಬ ಟಾಪಿಕ್ ಬರೀ ಕನ್ನಡದಲ್ಲೇ ಮಾತಾಡೋದು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಅದು ತುಂಬ ಒಳ್ಳೆ ಹುಡುಗಿ, ಎಲ್ಲರೂ ಕೇರ್ ಮಾಡ್ತಾರೆ. ಸೊ ಗೈಸ್, ನಾನಿವಾಗ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ. ವಿಡಿಯೋ ನೋಡ್ತಿರೋರಲ್ಲಿ ಯಾರಾದರೂ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರು ಇದ್ದರೆ ತುಂಬಾ ಕನೆಕ್ಟ್ ಆಗ್ತೀರಾ, ಚೆನ್ನಾಗಿ ಅನಿಸುತ್ತೆ. ಸೊ ನೋಡೋಣ ಬನ್ನಿ ಇಲ್ಲಿ ಏನೇನಿರುತ್ತೆ ಅಂತ. ಈ ಒಂದು ಎಸ್ಕಲೇಟರ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಇಲ್ಲಿ. ಇದನ್ನು ನಾನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದು. ಒಂದು ಆಬ್ಜೆಕ್ಟನ್ನು ಕೊಡ್ತಾರೆ, ಅದನ್ನು ಇದ್ರ ಮೇಲೆ ಪ್ಲೇಸ್ ಮಾಡಿದರೆ ಈ ರೀತಿ ಹೇಗೆ ಮೇಲೋಗುತ್ತೆ ಅಂತ ಎಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ದಾರೆ, ನೋಡಿದ್ರೇ ಖುಷಿ ಆಗುತ್ತೆ. ಪ್ರತಿಯೊಂದು ವಿಭಾಗದಿಂದ ಮಕ್ಕಳು ಎಷ್ಟು ವಿಭಿನ್ನವಾಗಿ ಮಾಡಿದ್ದಾರೆ, ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗ್ತದೆ. ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಮುಗಿಸ್ಕೊಂಡು ಈಗ ನಾವು ಇಲ್ಲಿಂದ ನೆಕ್ಸ್ಟ್ ಬಯಾಲಜಿ ಡಿಪಾರ್ಟ್ಮೆಂಟ್ಗೆ ಅಂತ ಹೋಗ್ತಿದ್ದೀವಿ. ಅಲ್ಲೇನೇನಿರುತ್ತೆ ಬನ್ನಿ ನೋಡೋಣ. ಬಯಾಲಜಿ ಡಿಪಾರ್ಟ್ಮೆಂಟಿಂದ ಮೊದಲಿಗೆ ಪ್ಲಾಂಟ್ ಸೆಲ್ ಬಗ್ಗೆ ಈ ಒಂದು ಮಗು ಎಕ್ಸ್ಪ್ಲೈನ್ ಮಾಡ್ತು ಇನ್ ಡೀಟೇಲ್. ಹಾಗೆ ಇದಾದ ನಂತರ ಅನಿಮಲ್ ಸೆಲ್ ಬಗ್ಗೆ ಕೂಡ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಬ್ಯಾಕ್ಗ್ರೌಂಡ್ ನಾಯ್ಸ್ ಮೈಕ್ ಇದ್ರೂ ತುಂಬ ಇತ್ತು, ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದ್ದೀನಿ. And you can see it is divided into 5 regions. The cervical 7, the thoracic region with the 12 bones, the lumbar with the 5 bones, the sacrum where the 5 bones are fused together and form one bone, the coccyx where the... Now we'll be seeing the parts of the human eye. This is sclera, this is cornea, this is iris, and this is convex shaped lens, this is optic nerve, and this is retina. Here's where the image is formed. So first of all, it's a convex lens. The image formed in retina is inverted. So how can we see these things properly? ಸೈನ್ಸ್ ಡಿಪಾರ್ಟ್ಮೆಂಟ್ ಆಗಿದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಗೇಮ್ನ ಇಲ್ಲಿ ಮಾಡಿದರು. ಒಂದು ಇಮೇಜ್ ಇರುತ್ತೆ, ಅದನ್ನು ನೋಡಿ ಯಾವ ಒಂದು ಸೈನ್ಸ್ ಟರ್ಮ್ ಅದು ಅಂತ ಹೇಳಬೇಕು ಅಂತ ಕರೆಕ್ಟಾಗಿ ಗೆಸ್ ಮಾಡಿದೆ. ನ್ಯೂಟ್ರಿಯೆಂಟ್ ಬಂದಿತ್ತು, ತುಂಬಾ ಖುಷಿ ಆಯಿತು. ಅದಾದ ನಂತರ ಅಟ್ ದ ಎಂಡ್ ಆಫ್ ಎವ್ರಿ ಗೇಮ್ ಫೀಡ್ಬ್ಯಾಕ್ನ ಕೊಡಿ ಅಂತ ಹೇಳಿದ್ರು. ನನಗಂತೂ ಡೆಫಿನೆಟ್ಲಿ ತುಂಬಾ ಖುಷಿ ಆಗಿತ್ತು. ಅದರಿಂದ ನಾನು ನನ್ನ ಹಾನೆಸ್ಟಾಗಿ ನನ್ನ ರಿವ್ಯೂವನ್ನು ಕೊಟ್ಟೆ, ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು. ಅಲ್ಲಿಂದ ಈಗ ನೋಡಿ ಇಲ್ಲಿ ಬಂದಿದ್ದೀವಲ್ಲ, ಇಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಮಗು ಎಷ್ಟು ಚೆನ್ನಾಗಿ ಕೋಡಿಂಗ್ನ ಬಳಸ್ಕೊಂಡು ಒಂದು ಗೇಮ್ನ ಡೆವಲಪ್ ಮಾಡಿದೆ. ಆ ಒಂದು ಬಬಲ್ಸ್ ಮೇಲಿಂದ ಬರ್ತಾ ಇರುತ್ತೆ. ಈ ಮೌಸ್ನ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಒಂದು ಬಾಸ್ಕೆಟನ್ನು ಕೊಟ್ಟಿರ್ತಾರೆ. ಆ ಬಾಸ್ಕೆಟಲ್ಲಿ ಕ್ಲಿಕ್ ಮಾಡಿ ಯೂಸ್ ಮಾಡಿಕೊಂಡು ಆ ಬಬಲ್ನ ಸ್ಕ್ವಾಶ್ ಮಾಡಬೇಕಿತ್ತು. ಆ ಥರ ಒಂದು ಗೇಮ್ನ ಈ ಮಗು ಕ್ರಿಯೇಟಿವ್ ಆಗಿ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ಬಿಕಾಸ್ ಕೋಡಿಂಗ್ ಅನ್ನೋದು ಅದರ ಒಂದು ನಾಲೆಡ್ಜ್ ಇರೋರಿಗೆ ಗೊತ್ತಿರುತ್ತೆ, ಅದು ಸುಲಭದ ಮಾತೇ ಅಲ್ಲ ಅಂತ. ಅಂಥದ್ರಲ್ಲಿ ಈ ಏಜ್ಗೆ ಈ ಮಗು ಮಾಡಿದ್ದು, ಆ ಗೇಮ್ನ ಡೆವಲಪ್ ಮಾಡಿದ್ದು ತುಂಬಾ ಖುಷಿ ಆಯಿತು ನನಗಂತೂ ನೋಡಿ. ನೋಡ್ಬೋದು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಸೊ ಡಿಸೈನ್ ಒಳ್ಳೊಳ್ಳೆ ಡಿಸೈನ್ ಬರಲಿ, ಅನಿಮೇಟೆಡ್ ಅದಾಗಲೇ ಪ್ಲೇ ಆಗುತ್ತೆ ಡಿಸೈನ್ಸು. ಮತ್ತು ಸಿಫಾನ್ ನಿಮ್ಮ ಡೇಟಾ ಅದನ್ನು ತೋರಿಸ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ಮನೋಹರ್ ನನ್ನ ತಂಗಿ ಕ್ಲಾಸ್ಮೇಟ್, ಹಾಗೆ ನನಗೆ ಹತ್ತಿರದಿಂದ ಗೊತ್ತಿರೋ ಮಗು. ಪೈಥಾನ್ ಬಗ್ಗೆ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡ್ದ. ನನಗಂತೂ ತುಂಬ ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ವಿಷಯ ಇದ್ರಲ್ಲಿ ನನಗೆ ಗೊತ್ತೇ ಇರಲಿಲ್ಲ ಅವನು ಹೇಳೋ ತನಕ. ಅದಕ್ಕೆ ಯಾವಾಗಲೂ ನಾನು ಹೇಳೋದು, ಪ್ರತಿಯೊಬ್ಬರಲ್ಲೂ ಕಲ್ತ್ಕೊಳ್ಳೋಕ್ಕೆ ಏನೋ ಒಂದು ವಿಷಯ ಇರುತ್ತೆ, ಕಲಿಯೋ ಆಸಕ್ತಿ ಹಾಗೆ ಮನಸ್ಸು ನಮಗಿರಬೇಕು ಅಷ್ಟೇ. ಹೇಳ್ರಪ್ಪ, ಹೇಳ್ರು. ಪ್ಲೀಸ್ ಸಬ್ಸ್ಕ್ರೈಬ್ ಟು ನತಾಶಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋಲಿ ಮತ್ತೊಂದು ಕಾಂಟೆಂಟ್ ಜೊತೆಗೆ. ಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.